ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ಒಂದು ಸಿಂಪಲ್ಲಾಗಿ 5 ಮಿನಿಟ್ಸಲ್ಲಿ ಮಾಡೋ ಅಂಥ ಒಂದು ಜೀರಾ ರೈಸ್ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಬಟ್ಲಿಗೆ ಅರ್ಧ ಕಪ್ಪು ಜೀರಿಗೆ ಹಾಕಿ ನೀರು ಹಾಕಿ ಸ್ವಲ್ಪ ನೆನೆಸ್ತಾ ಇದ್ದೀನಿ. ಒಂದು ಬಾಣಲೆಗೆ ಒಂದು 7-8 ಗೋಡಂಬಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 4 ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ, ಕರಿಬೇವು ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಈ ಜೀರಾ ರೈಸು. ಒಂದು ಸಲ ಟ್ರೈ ಮಾಡಿ. 5 ಮಿನಿಟ್ಸ್ ಅಷ್ಟೇ ಇದು. ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಪ್ಷನಲ್ಲು, ನಾನು ಸುಮ್ಮನೆ ಹಾಕಿದ್ದೀನಿ ಇಲ್ಲಿ ಟೇಸ್ಟಿಗಷ್ಟೇ. ಆಮೇಲೆ ನೀರಿನಲ್ಲಿ ನೆನೆಸಿಟ್ಟಿದ್ವಲ್ಲ ಆ ಜೀರಿಗೆ ಹಾಕ್ಕೊಳ್ಳೋಣ. ತುಂಬ ಘಮ ಬರುತ್ತೆ ನೀರಿನಲ್ಲಿ ನೆನೆಸಿಟ್ರೆ. ಹಾಗೆ ಹಾಕಿದ್ರೆ, ಡೈರೆಕ್ಟಾಗಿ ಜೀರಿಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಅನ್ನ ಮಾಡಿಟ್ಕೊಂಡಿದ್ವಿ, ಅದನ್ನು ಮಾಡ್ಕೊಂಡಿದ್ದು ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ವಿತಿನ್ 5 ಮಿನಿಟ್ಸಲ್ಲಿ ಆಗಿದೆ. ಅನ್ನ ಒಂದು ಮಾಡ್ಕೊಳ್ಳೋಕೆ ಲೇಟ್ ಆಗ್ಬೋದು. ಈ ಜೀರಾ ರೈಸ್ ಮಾಡ್ಕೊಳ್ಳೋಕ್ಕೆ 5 ನಿಮಿಷ ಸಾಕು ಅಷ್ಟೇ. ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಯಾವುದೇ ವೆಜ್ ಗ್ರೇವಿ, ನಾನ್ ವೆಜ್ ಗ್ರೇವಿ ಯಾವುದಕ್ಕೆ ಆಗಲಿ, ಚಿಕನ್ ಸಾರಿಗಾಗಲಿ, ಮಟನ್ ಸಾರಿಗಾಗಲಿ ತುಂಬ ಹೊಂದ್ಕೊಳ್ಳುತ್ತೆ ಇದು. ತುಂಬ ಪ್ಲೈನ್ ರೈಸ್ ಅಂತ ಹೇಳ್ಬೋದು ಇದು. ಅಷ್ಟೆಲ್ಲ ಟೈಮು ತಗೊಳ್ಳಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನನಗಂತೂ ತುಂಬ ಇಷ್ಟ ಆಯಿತು ಇವತ್ತು ಮಾಡಿದ್ದು. ನಾನಿವತ್ತು ಚಿಕನ್ ಸಾರು ಮಾಡ್ಕೊಂಡಿದ್ದೆ, ಅದರೊಟ್ಟಿಗೆ ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಒಂದು ಸತಿ ಟ್ರೈ ಮಾಡಿ. ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.